ಇದು ಬಂದು ಘಾಟಿ ಸರೌಂಡಿಂಗ್ ಇರುತ್ತೆ ಸರ್. ಇದು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತುಬ್ಬಿರೋ ಹೋಬಳಿ ಗಂಟಗನಹಳ್ಳಿ ಗ್ರಾಮ. ಘಾಟಿಯಿಂದ ಬಂದು ಒಂದು 6 ಕಿಲೋಮೀಟರ್ ಅಥವಾ 7 ಕಿಲೋಮೀಟರ್ ಸಮೀಪದಲ್ಲಿ ಇದೆ ಸರ್ ಈ ದೇವಸ್ಥಾನ. ಬೇಕಾದ್ರೆ ಶುಕ್ರವಾರ, ಮಂಗಳವಾರ, ಭಾನುವಾರ ಪೂಜೆ ವಿಶೇಷವಾಗಿರುತ್ತೆ. ಮಂಗಳವಾರ ಹೆಂಗಿರೋ ನೀವು ಘಾಟಿ ಸುಬ್ರಹ್ಮಣ್ಯ ಒಂದು ವಿಶೇಷವಾಗಿರೋ ಒಂದು ದಿನದಿಂದ ನೀವು ಅಲ್ಲಿ ಒಂದ್ಕಿಂತ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಗೂ ಬರ್ಬೋದು ಸರ್ ವಿಶೇಷವಾಗಿ. ನನ್ನ ಹೆಸರು ವಿನೋದ್ ಕುಮಾರ್ ಅಂತ, ಹೆಬ್ಬಾಳ್ ಇದರಿಂದ ಬರ್ತಾರ ಆಟಿ ನಗರದಿಂದ. ಫಸ್ಟು ಬಂದಾಗ ಏನೋ ಒಂಥರ ವೈಪ್ ಇದಾಯಿತು. ಯೂಟ್ಯೂಬ್ ಇದರಿಂದನೇ ನಾನು ನೋಡ್ಕೊಂಡು ಬಂದಿದ್ದು ಸುಮಾರು ಒಂದು ವರ್ಷ ಆಯಿತು. 1 ವರ್ಷದಿಂದ ನಾನು ಫಸ್ಟು ಯಾವಾಗ ಬಂದೆ ಇಲ್ಲಿಗೆ ಇನ್ನೂ ಒಂದು ಸತಿ ಬರಬೇಕು ಅಂತ ಅನ್ನಿಸ್ತಾಯಿತ್ತು. ಬಂದೆ, ಅದು ಏನು ಬೇಡ್ಕೊಂಡಿದ್ದೆ ಅದಾಗಿದೆ. ಬೇಡ್ಕೊಂಡು ಆಗಿದ್ದಕ್ಕೋಸ್ಕರ ಇಲ್ಲಿ ಮಾಲೆ ಹಾಕ್ಸ್ಬೇಕಾಯ್ತು. ಮಾಲೆ ಎಲ್ಲ ಹಾಕ್ಸಾಯ್ತು. ಆಲ್ಮೋಸ್ಟ್ ಇವಾಗ 1 ಇಯರ್ ಆಯ್ತಾ ಬಂತು. ಪ್ರತಿ ಅಮಾವಾಸ್ಯೆಗೂ ಬಂದು ಇಲ್ಲಿ ಏನು ಹೋಮ ನಡೆಯುತ್ತೆ, ಆ ಹೋಮಕ್ಕೆ ನಾನು ಭಾಗಿಯಾಗಿ ಆಗ್ತೀನಿ ಯಾವಾಗಲೂ. ಆ ಕಷ್ಟ ಸುಖ ಎಲ್ಲ ಸ್ವಲ್ಪ ಆಗಿದೆ ನನಗೆ. ಇನ್ನೂ ಸ್ವಲ್ಪ ಕೆಲಸಗಳಾಗಬೇಕು, ಅದಕ್ಕೋಸ್ಕರ ಅಮ್ಮನ ಹತ್ರ ಬಂದು ಬೇಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಇವತ್ತು ಬಂದಿರೋ ಉದ್ದೇಶ ಸರ್? ನಮ್ಮ ಮಗಳಿಗೆ ದೇವ್ರ ರೂಪದಲ್ಲಿ ನೋಡಬೇಕು ಅಂತ ಅರ್ಕೆ. ನಿಮ್ಮ ಪವಾಡ ಅಂದರೆ ಆಲ್ಮೋಸ್ಟ್ ನಿಮಗೆ ಅದು ಬರಲ್ಲ, ಲೈವಾಗಿ ಎಲ್ಲೂ ನಿಮ್ಗೆ ಕಾಣಿಸಲ್ಲ, ಕನಸಲ್ಲೇ ನಿಮಗೆ ಬರೋದು ಅದು ಯಾವಾಗ.
ಕನ್ಸಲ್ಲಿ ಬಂದು ಹೇಳಿರೋದಕ್ಕೋಸ್ಕರ ನಾನು ಬಂದು ಪೂಜೆ ಮಾಡಿಕೊಂಡು ಸದಾ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
4ನೇ ವಾರ 2ನೇದು ಹೋಮ ಇದೆ. ಇವತ್ತು ಕಲಶದ ಅಭಿಷೇಕ ಇದೆ. ತುಂಬ ವಿಶೇಷ ಪೂಜೆ. ಶ್ರೀಶಕ್ತಿ ಜ್ಞಾನದೇವಿ ಎಲ್ಲರೂ ಬರಬೇಕು. ನಮಗೆ ತುಂಬ ಒಳ್ಳೇದು ಮಾಡಿದೆ. ಮಗಳದ್ದು ಕೋರ್ಟ್ ಕೆಲಸ ಇದೆ. ಹೋಗಿ ಸರಿ ಹೋಗಿದ್ವಿ 2ನೇ ತಾರೀಕು. ಅಮ್ಮ ಮುಂದಕ್ಕೆ ಹೋಗಿ ಅಂದರು. 9ನೇ ತಿಂಗಳು 4ನೇ ತಾರೀಕು ಹೋಗ್ತಾ ಇದ್ವಿ. ತಾಯಿ ಜೊತೆಯಲ್ಲಿ ಬರ್ತಾ ಇದ್ದಾಳೆ. ಎಲ್ಲರಿಗೂ ಹೆಂಗಸರಿಗೆ ಅಂತಲೇ ಇದು ಮಾಡಿರೋದು. ಎಲ್ಲ ಸಮಸ್ಯೆಗಳು ತುಂಬ ಒಳ್ಳೆಯದು, ತುಂಬ ಸತ್ಯ ಇದೆ. ನಂಬಿಕೆಯಿಂದ ಎಲ್ಲರೂ ಬಂದು ಎಲ್ಲರ ಕಷ್ಟ ಪರಿಹಾರ ಮಾಡ್ಕೋಬೇಕು. ಇನ್ನೂ ಈ ದೇವಸ್ಥಾನ ಬೃಹತ್ ಆಗಬೇಕು. ತಾಯಿ ಹೆಸರು ತುಂಬ ಪ್ರಸಿದ್ಧಿ ಆಗಬೇಕು. ತುಂಬ ಆಸೆ ಆಕಾಂಕ್ಷೆಗಳಿದೆ ನಮಗೂ. ತಾಯಿ ಕೊಡ್ತಾಳೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ತಾಯಿ ನಮ್ಮ ಕನಸಲ್ಲೂ ಬಂದು ಫಲ ಕೊಟ್ಟಿದ್ದಾಳೆ. ನಂಬಿಕೆ ಇದೆ. ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲರಿಗೂ ಹೆಣ್ಣುಮಕ್ಕಳು ಎಲ್ಲರೂ ಬಂದು ನಂಬಿಕೆಯಿಂದ ಇವತ್ತು ತುಂಬ ವಿಶೇಷ ಪೂಜೆ, ಅಭಿಷೇಕ, ಸ್ಥಾಪನೆ, ಕಳಶ ಸ್ಥಾಪನೆಗಳು ತುಂಬ ಚೆನ್ನಾಗಿದೆ ಸ್ವಾಮಿ. ಹೋಮಗಳು ನಮ್ಮದು 2ನೇ ಹೋಮ ಇವತ್ತು.